ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಏಪ್ರಿಲ್ ತಿಂಗಳ ವೃಷಭ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ವೃಷಭ ರಾಶಿಯ ಕೃತಿಕಾ ಹಾಗೂ ಮೃಗಶಿರ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತವಿದೆ. ರೋಹಿಣಿ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಈ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿ ಸಂಜಾತರಿಗೆ ಶೀತೋಷ್ಣ ವೈಪರೀತ್ಯ ಹಾಗೂ ರಕ್ತ ಮತ್ತು ನರ ಸಂಬಂಧಿತ ಕಾಯಿಲೆಗಳು ಬಾಧಿಸುವ ಸಾಧ್ಯತೆ ಹೆಚ್ಚಿದೆ. ಹಾಗೆಯೇ ಉಸಿರಾಟ ಸಂಬಂಧಿತ ಸಮಸ್ಯೆಗಳು, ಅಲರ್ಜಿ, ಚರ್ಮವ್ಯಾಧಿ, ಅಜೀರ್ಣ ಮುಂತಾದ ವ್ಯಾಧಿಗಳು ಆಗಾಗ್ಗೆ ಪೀಡಿಸುವ ಎಲ್ಲ ಸಾಧ್ಯತೆಗಳು ಉಂಟು. ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಸತಿಪತಿ ನಡುವಿನ ಕಲಹ, ವೈಷಮ್ಯ, ಭಿನ್ನಾಭಿಪ್ರಾಯಗಳು ಸಹಿತ ಕೌಟುಂಬಿಕ ಅಶಾಂತಿಯನ್ನು ಏಪ್ರಿಲ್ ತಿಂಗಳಲ್ಲಿ ಹೆಚ್ಚು ಮಾಡುವ ಎಲ್ಲ ಸಾಧ್ಯತೆಗಳೂ ಉಂಟು. ಇನ್ನು ವೃತ್ತಿ, ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಶುಭ ಮಿಶ್ರಫಲಗಳಿದ್ದರೂ ಸಹಿತ ತಿಂಗಳ ಮೊದಲಾರ್ಧದ ನಂತರ ಏಪ್ರಿಲ್ 14ನೇ ತಾರೀಕಿನ ನಂತರ ವೃಷಭ ರಾಶಿ ಸಂಜಾತರಿಗೆ ಉದ್ಯೋಗ, ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಎಲ್ಲ ರೀತಿಯ ಒಳಿತುಂಟಾಗಲಿದೆ ಹಾಗೂ ನಿರೀಕ್ಷಿಸಿದಂತಹ ಹಣ ಸಂಪಾದನೆ ಕೂಡ ಆಗಲಿರುವುದರಿಂದ ನಿಮ್ಮ ಯೋಜಿತ ಅಥವಾ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ನೀವು ಸಲೀಸಾಗಿ ಮಾಡಬಹುದು. ಅದಕ್ಕೆ ಯಾವುದೇ ವಿಘ್ನ, ಅಡ್ಡಿ ಆತಂಕಗಳು ಕಾಡಲಾರದು. ಕೋರ್ಟಿನಲ್ಲಿ ಕೇಸು ಅಥವಾ ವ್ಯಾಜ್ಯಗಳೇನಿದೆ ಅದು ನಿಮ್ಮ ಪರವಾಗಿಯೇ ಆಗುವಂತಹ ಎಲ್ಲ ಸಾಧ್ಯತೆಗಳು ತಿಂಗಳ ದ್ವಿತೀಯಾರ್ಧದ ನಂತರ ಆಗುವ ಸಂಭವವಿದೆ. ಪ್ರೀತಿ, ಪ್ರೇಮ, ಸ್ನೇಹ ಸಂಬಂಧ ವಿಚಾರಗಳಲ್ಲಿ ವೃಷಭ ರಾಶಿ ಸಂಜಾತರಿಗೆ ಎಲ್ಲ ರೀತಿಯ ಯಶಸ್ಸುಂಟು. ಪ್ರೇಮಿಗಳು ವಿವಾಹವಾಗುವಂತಹ ನಿರ್ಣಯವನ್ನು ಕೈಗೊಳ್ಳಬಹುದು. ಉದ್ಯೋಗಿಗಳಿಗೆ ತಿಂಗಳ ದ್ವಿತೀಯಾರ್ಧದ ನಂತರ ಉನ್ನತಿ ಉಂಟು. ದಿನಸಿ, ವಸ್ತ್ರ, ಸುಗಂಧ ದ್ರವ್ಯ, ರಾಸಾಯನಿಕ ಹಾಗೂ ತೈಲ ಸಂಬಂಧಿತ ವ್ಯಾಪಾರಿ ಉದ್ಯಮಿಗಳಿಗೆ ಏಪ್ರಿಲ್ ತಿಂಗಳಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವಾಗುವಂತಹ, ಹಣ ಸಂಪಾದನೆಯಾಗುವಂತಹ ಸಾಧ್ಯತೆಗಳು ಇರುತ್ತವೆ. ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷ ಸಾಧನೆ ಮಾಡುವಂತಹ ಎಲ್ಲ ಅವಕಾಶಗಳು ಲಭ್ಯವಾಗುತ್ತದೆ ಮತ್ತು ಯಶಸ್ವಿಯಾಗಿ ಅದನ್ನು ವೃಷಭ ರಾಶಿ ಸಂಜಾತ ವಿದ್ಯಾರ್ಥಿ ವರ್ಗವು ಯಶಸ್ಸನ್ನು ಕಾಣಲಿದೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ನಿಮಗೆ ಒದಗಿ ಬರಲಿದ್ದು ಅದರಲ್ಲಿಯೂ ಸಹಿತ ನೀವು ಯಶಸ್ವಿಯಾಗಲಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ, ಸಂದರ್ಶನಗಳಲ್ಲಿ ಉತ್ತೀರ್ಣವಾಗುವುದು ಮತ್ತು ಉದ್ಯೋಗ ಪ್ರಾಪ್ತಿಯಾಗುವಂತಹ ಎಲ್ಲ ಸುಯೋಗಗಳು ವೃಷಭ ರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ಸಾಧ್ಯವಿದೆ. ಸ್ವಂತ ಆಸ್ತಿ ಖರೀದಿ ಅಥವಾ ಗೃಹ ನಿರ್ಮಾಣ ಮಾಡುವಂತಹ ಸುಯೋಗಗಳು ಸಹಿತ ತಿಂಗಳ ದ್ವಿತೀಯಾರ್ಧದಿಂದ ನಿಮಗೆ ಎಲ್ಲ ರೀತಿಯ ಗ್ರಹಗಳ ಶುಭಾನುಗ್ರಹ ಮತ್ತು ಕೃಪೆಯು ಸಿಗಲಿದ್ದು ಇದರಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲಿದ್ದೀರಿ. ಮತ್ತು ಬಹಳ ಮುಖ್ಯವಾಗಿ ಈ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿ ಸಂಜಾತರು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ನೀವು ಯಾವುದೇ ರೀತಿಯ ಮಧ್ಯಸ್ಥಿಕೆ ವಹಿಸುವುದು, ಹಣಕಾಸಿನ ವಿಚಾರದಲ್ಲಿ ಜಾಮೀನು ನಿಲ್ಲುವುದು ಮುಂತಾದ ಕೆಲಸಗಳನ್ನು ಮಾಡದಿರುವುದು ಲೇಸು.
ಸಂಬಂಧ ನಿಶ್ಚಯ ಸಾಧ್ಯತೆಯೂ ಉಂಟು. ಹಾಗೆಯೇ ಕಂಕಣ ಬಲ ಪ್ರಾಪ್ತಿ ಯೋಗವೂ ಸಹಿತ ವೃಷಭ ರಾಶಿ ಸಂಜಾತರಿಗೆ ಲಭ್ಯವಿದೆ. ವೃಷಭ ರಾಶಿ ಸಂಜಾತರು ಪೀಡಾ ಪರಿಹಾರಾರ್ಥವಾಗಿ ಶ್ರೀ ಲಲಿತಾ ಪಂಚರತ್ನ ಹಾಗೂ ಶಿವ ಪಂಚಾಕ್ಷರ ರತ್ನಮಾಲಾ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೆ ಪಠಿಸುವುದರಿಂದ ಅಥವಾ ಶ್ರದ್ಧಾಭಕ್ತಿಯಿಂದ ಆಲಿಸುವುದರಿಂದ ಎಲ್ಲ ದೋಷಗಳು ಹಾಗೂ ತೀವ್ರ ಪೀಡನೆಗಳು ನಿವಾರಣೆಯಾಗಿ ಒಳಿತಾಗಲಿದೆ. ನಿಮಗೆ ಎಲ್ಲ ರೀತಿಯ ಒಳಿತುಂಟಾಗಲಿ, ಸಂಕಷ್ಟಗಳು ನಾಶವಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ವಿನಂತಿಸುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ಸ್ ತಿಳಿಸಿ, ಕಾಮೆಂಟ್ ಮಾಡಿ. ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.